ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಷಯ ಬಂದು ಬಂಗು ಸಮಸ್ಯೆ ಕಾಡ್ತಾ ಇದೆಯಾ? ಹಾಗಾದರೆ ನನ್ನ ಕಡೆ ಸೂಪರ್ ಆಗಿರೋ ಮನೆಮದ್ದು ಇದೆ. ಒಂದು ಏಜ್ಗೆ ಮುಂಚೆನೇ ಮುದಿತನ ಕಾಡ್ತಾ ಇದೆ, ಹಾಗೆ ಕಣ್ಣಿನ ಭಾಗದಲ್ಲಿ ನರಿಗೆಗಳು ಕಾಡ್ತಾ ಇದೆ, ತುಟಿಯ ಭಾಗದಲ್ಲಿ ನರಿಗೆಗಳು ಕಾಡ್ತಾ ಇದೆ, ಮುಖ ಫುಲ್ ಕಪ್ಪಾಗಿದೆ, ತುಂಬಾ ಬಂಗು ಥರ ಆಗ್ತಾ ಇದೆ. ನಾನು ಮಾಡ್ತಾ ಇರೋ ರೆಮಿಡಿನ ನೀವು ಕೂಡ ಮಾಡ್ಕೊಳ್ಳಿ, ಮನೇಲಿ ಟ್ರೈ ಮಾಡಿ, ನಿಮ್ಮ ಸಮಸ್ಯೆಗಳೆಲ್ಲ ನಿವಾರಣೆ ಆಗುತ್ತೆ. ನಾನು ಬಳಸ್ತಾ ಇರುವ ಮನೆಮದ್ದಲ್ಲಿ ಇವತ್ತು ನಾನು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ. ಹೌದು ಫ್ರೆಂಡ್ಸ್, ಕಡಲೆ ಹಿಟ್ಟು ತುಂಬ ನ್ಯಾಚುರಲ್ ಆಗಿರುವಂಥ ರೆಮಿಡಿ ಅಂತಲೇ ಹೇಳ್ಬೋದು. ಇದನ್ನು ತುಂಬ ಹಿಂದಿನ ಕಾಲದಿಂದಲೂ ಕೂಡ ಈ ಕಡಲೆ ಹಿಟ್ಟನ್ನು ಬಳಸ್ತಾನೇ ಬಂದಿದ್ದಾರೆ. ಆವಾಗಿನ ಕಾಲದಲ್ಲಿ ಎಲ್ಲಿತ್ತು ಸೋಪು, ಶಾಂಪು ಯಾವುದೂ ಇರಲಿಲ್ಲ. ಇದೇ ಕಡಲೆ ಹಿಟ್ಟೇ ಅವರಿಗೆ ಸೋಪು ಅಂದ್ಕೋಬಹುದು, ಹಾಗಿತ್ತು. ಆಗಿನ ಕಾಲದ ಜನರು ಕಡಲೆ ಹಿಟ್ಟು ಬಳಸ್ತಾ ಇರೋದ್ರಿಂದ ಯಾವುದೇ ರೀತಿ ಮಾರ್ಕ್ಗಳು, ಸ್ಟ್ರೆಚ್ ಮಾರ್ಕ್ ಆಗಲಿ, ಪಿಂಪಲ್ಸ್ ಆಗಲಿ, ಕಲೆಗಳಾಗಲಿ ಯಾವುದೂ ಕೂಡ ಇರ್ತಾ ಇರಲಿಲ್ಲ. ಫುಲ್ ಶೈನಿಂಗ್ ಥರನೇ ಇತ್ತು ಅವ್ರ ಮುಖ ಆವಾಗ. ಇವಾಗ ನಾವು ಬೇಡವಾದ ಎಲ್ಲ ಕ್ರೀಮ್ಗಳನ್ನ ಉಪಯೋಗಿಸಿ ಮುಖ ಎಲ್ಲ ಹಾಳು ಮಾಡ್ಕೊಳ್ತಾ ಇದ್ದೀವಿ ಅಂತಲೇ ಅನ್ಕೋಬೋದು. ಅಷ್ಟು ಹಾಳು ಮಾಡ್ಕೊಳ್ತಾ ಇದ್ದೀವಿ. ಆವಾಗಿನ ಕಾಲದಲ್ಲಿ ಆ ಥರ ಎಲ್ಲ ತುಂಬಾ ಗ್ಲೋ ಆಗಿ ನ್ಯಾಚುರಲ್ ಆದಂಥ ಫೇಸನ್ನು ನಾವು ನೋಡ್ತಾ ಇದ್ವಿ. ಹಾಗಾಗಿ ನಾನು ಮನೆಯಲ್ಲಿನೇ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೆ ನೋಡಿ, ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಕಡಲೆ ಹಿಟ್ಟನ್ನು 1 ರಿಂದ 2 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ. ಡೈಲಿ ನಾವು ಸ್ನಾನ ಮಾಡುವಾಗ ಕಡಲೆ ಹಿಟ್ಟನ್ನೇ ಹಚ್ಕೊಂಡು ಸ್ನಾನ ಮಾಡೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರದೆ ತುಂಬ ಚೆನ್ನಾಗಿ ನಮಗೆ ರಿಸಲ್ಟ್ ಕೊಡುತ್ತೆ. ಮುಖ ಯಾವತ್ತೂ ಪಳ ಅಂತ ಹೊಳಿತಾ ಇರುತ್ತೆ, ಅಷ್ಟು ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಇದು ಕಡಲೆ ಹಿಟ್ಟು. ಹಾಗಾಗಿ ನಾನು ಇವತ್ತು ಕಡಲೆ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ನೋಡಿ. ಹಾಗೆಯೇ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅನೇಕ ರೀತಿಯ ಚರ್ಮ ರೋಗಗಳಿಗೆ ರಾಮಬಾಣ ಅಂತ ಹೇಳ್ಬೋದು ಈ ಕಡಲೆ ಹಿಟ್ಟನ್ನು. ಅಷ್ಟು ಪವರ್ಫುಲ್ ಆಗಿದೆ ಈ ಕಡಲೆ ಹಿಟ್ಟು. ಕಡಲೆ ಹಿಟ್ಟಲ್ಲಿ ತುಂಬ ಗಂಟುಗಳಿರುತ್ತೆ, ಹಾಗಾಗಿ ನಾನು ಜರಡಿಯಲ್ಲಿ ಮೊದಲೇ ಜಲಿಸಿಟ್ಕೊಂಡಿದ್ದೆ. ಹೀಗೆ ನೀವು ಕೂಡ ಹಾಗೆ ಮಾಡಬೇಕಾಗುತ್ತೆ. ಇದರಲ್ಲಿ ಸುಮಾರು ಗಂಟುಗಳಿರುತ್ತೆ, ಅದನ್ನು ಪುಡಿ ಮಾಡಿಕೊಂಡು ಪೌಡರ್ ಥರ ಮಾಡ್ಕೊಂಡು ಜಲಿಸ್ಕೊಂಡು ನೀಟಾಗಿ ಪುಡಿ ಟೈಪು ಮಾಡಿ ಇಟ್ಕೊಳ್ಳಿ. ನಾನಿಲ್ಲಿ 1 ರಿಂದ 2 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕಿದ್ದೀನಿ. ಈ ಕಡಲೆ ಹಿಟ್ಟು ಬಂದು ನಮ್ಮ ಮೈ, ಕೈ ಹಾಗೂ ಮುಖ ಎಲ್ಲವನ್ನು ತುಂಬಾ ನುಣುಪಾಗಿ ಮಾಡುತ್ತೆ. ಅಷ್ಟು ಪವರ್ಫುಲ್ ಆಗಿದೆ ಈ ಕಡಲೆ ಹಿಟ್ಟು. ಹಾಗಾಗಿ ಹಿಂದಿನ ಕಾಲದಲ್ಲಿ ಜನ ಇದನ್ನು ಬಳಸ್ತಾ ಇದ್ದರು ಅಂತ ಅನಿಸುತ್ತೆ. ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಎಲ್ಲ ಕಲೆಗಳು ಕೂಡ ಮಾಯ ಆಗುತ್ತೆ, ಹಾಗೆಯೇ ಪಿಂಪಲ್ಸು ಹೋಗುತ್ತೆ, ಸದಾ ಮುಖ ಗ್ಲೋ ಆಗುತ್ತೆ. ನಮ್ಮ ಮುಖನೇ ನೋಡಬೇಕು ಹಾಗಿರುತ್ತೆ. ಕೆಲವೊಬ್ರು ಕಡಲೆ ಹಿಟ್ಟನ್ನು ಯೂಸ್ ಮಾಡ್ತಾ ಇರ್ತಾರೆ, ಗೊತ್ತಿರಲ್ಲ ನಮಗೆ. ಮುಖ ಹೌದು ಯಾವತ್ತೂ ಶೈನಿಂಗ್ ಥರ ಬರ್ತಾನೆ ಇರುತ್ತೆ. ಏನು ಹಚ್ಕೊಳ್ತಾ ಇದ್ದಾರೆ ಇವರು ಅನ್ನೋದೇ ಗೊತ್ತಾಗಲ್ಲ, ಹಾಗಿರುತ್ತೆ. ಅದು ಕಡಲೆ ಹಿಟ್ಟಿನ ಮಹಿಮೆ ಅಂತಲೇ ಹೇಳ್ಬೋದು. ಇದು ಸೌಂದರ್ಯಕ್ಕೆ ರಾಮಬಾಣನೇ ಈ ಕಡಲೆ ಹಿಟ್ಟು. ಒಂದು 1/4 ಟೀ ಸ್ಪೂನಷ್ಟು ಕಸ್ತೂರಿ ಅರಿಶಿನ ತಗೊಳ್ತಾ ಇದ್ದೀನಿ. ನೀವು ಕೂಡ ಕಸ್ತೂರಿ ಅರಿಶಿನ ತಗೊಳ್ಳಿ, ಯಾಕಂದರೆ ಮನೆಯಲ್ಲಿರೋ ಅರಿಶಿನ ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಅದರಲ್ಲಿ ಕೆಮಿಕಲ್ ಇರುತ್ತೆ, ಮುಖಕ್ಕೆ ಪ್ರಾಬ್ಲಮ್ ಆಗುತ್ತೆ, ಗುಳ್ಳೆಗಳಾಗೋದು, ಕಲೆಗಳಾಗೋದು ಈ ಥರ ಎಲ್ಲ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಾನು ನ್ಯಾಚುರಲ್ ಆಗಿರುವಂಥ ಕಸ್ತೂರಿ ಅರಿಶಿನವನ್ನು ತಗೊಳ್ತಾ ಇದ್ದೀನಿ. ಇದು ಫೇಸ್ಗೆ, ಮೈಗೆ ಹಚ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೂ ನ್ಯಾಚುರಲ್ ಆದಂಥ ಹೊಳಪನ್ನು ಕೊಡುತ್ತೆ. ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ಗಳು ಇದರಲ್ಲಿಲ್ಲ. ಇದರಲ್ಲಿ ಕೆಮಿಕಲ್ ಇರಲ್ಲ, ಪ್ಯೂವರ್ ಆಗಿರುತ್ತೆ. ಇಲ್ಲಾಂದರೆ ನೀವು ಅರಿಶಿನ ಕೊಂಬುಗಳು ಸಿಗುತ್ತೆ ಅಂಗಡಿಯಲ್ಲಿ, ಅದನ್ನು ತೆಗೆದುಕೊಂಡು ನೀವು ಪುಡಿ ಮಾಡಿಕೊಂಡು ನೀವು ಮುಖಕ್ಕೆ ಯೂಸ್ ಮಾಡ್ಕೋಬಹುದು. ಹಾಗೆಯೇ ನಾನಿಲ್ಲಿ ಮೊಸರು ಕೂಡ ತಗೊಳ್ತಾ ಇದ್ದೀನಿ. 1 ರಿಂದ 2 ಸ್ಪೂನಷ್ಟು ಮೊಸರು ಕೂಡ ತೊಗೊಂಡಿದ್ದೀನಿ. ಕೆಲವೊಬ್ರು ಮುಖಕ್ಕೆ ಸೂಟ್ ಆಗಲ್ಲ ಮೊಸರು, ಇಚ್ಚಿನೆಸ್ ಸ್ಟಾರ್ಟ್ ಆಗುತ್ತೆ, ಅಂದರೆ ಕಡ್ತ ಸ್ಟಾರ್ಟ್ ಆಗುತ್ತೆ, ನಮಗೆ ಸೆಟ್ ಆಗಲ್ಲ ಮೊಸರು, ನಮ್ಮ ಸ್ಕಿನ್ಗೆ ಬರಲ್ಲ ಅದು ಅಂತ ಹೇಳ್ತಾ ಇರ್ತಾರೆ. ಇಲ್ಲ ನಿಮ್ಮ ಸ್ಕಿನ್ಗೆ ಸೆಟ್ ಆಗಿಲ್ಲ ಅಂತಂದರೆ ನೀವು ಅದನ್ನು ಅವಾಯ್ಡ್ ಮಾಡಿ. ಹಾಲಿದ್ದರೆ ನಿಮಗೆ ನಿಮ್ಮ ಮುಖಕ್ಕೆ ಸೆಟ್ ಆಗುತ್ತೆ ಅನ್ನೋದ್ರೆ ಹಸಿ ಹಾಲನ್ನು ತಗೊಳ್ಳಿ, ಪರವಾಗಿಲ್ಲ. ಮೊಸರು ಬೇಡ ಹಾಗಾದರೆ. ಕೆಲವೊಬ್ಬರಿಗೆ ನಮಗೆ ಏನೂ ಆಗೋದಿಲ್ಲ, ನಮಗೆ ಸೆಟ್ ಆಗುತ್ತೆ ಅದೆಲ್ಲ ಪರವಾಗಿಲ್ಲ ಅಂತ ಅಂದರೆ ನೀವು ಮೊಸರನ್ನು ತಗೊಳ್ಳಿ.
ಈ ಮೊಸರನ್ನು ಪ್ಯಾಕಲ್ಲಿ ಬಳಸ್ತಾ ಬರೋದ್ರಿಂದ ಯಾವುದೇ ರೀತಿ ಜಿಡ್ಡಿನಂಶ ಇರೋಲ್ಲ, ಕಲೆಗಳಿರಲ್ಲ, ಆಯಿಲ್ ಇರಲ್ಲ, ತುಂಬ ಕ್ಲೀನಾಗಿರುತ್ತೆ. ಹಾಗಾಗಿ ನಾನು ಮೊಸರನ್ನ ತೊಗೊಂಡಿದ್ದೀನಿ. ಹಾಗೆಯೇ ನಾನು ಗ್ಲಿಸರಿನ್ ಕೂಡ ತೊಗೊಳ್ತಾ ಇದ್ದೀನಿ. 1 ಟೀ ಸ್ಪೂನಷ್ಟು ಗ್ಲಿಸರಿನ್ ತೊಗೊಳ್ತಾ ಇದ್ದೀನಿ. ತುಂಬ ಆಯಿಲ್ ಸ್ಕಿನ್ ಇರೋರು ಮಾತ್ರ ತೊಗೊಳ್ಳಿ. ಡ್ರೈ ಸ್ಕಿನ್ ಇದ್ದರೆ ಬೇಡ, ಪರವಾಗಿಲ್ಲ. ಆಯಿಲ್ ಸ್ಕಿನ್ ಇದ್ದವ್ರಿಗೆ ಬೇಕೇ ಬೇಕಿದು ಗ್ಲಿಸರಿನ್. ಹಾಗಾಗಿ 1 ಟೀ ಸ್ಪೂನಷ್ಟು ಗ್ಲಿಸರಿನ್ ತೊಗೊಂಡಿದ್ದೀನಿ. ಈ ಗ್ಲಿಸರಿನ್ ಬಳಸೋದ್ರಿಂದ ಬಂಗು ನಿವಾರಣೆ ಆಗುತ್ತೆ, ರಿಂಕಲ್ಸ್ ಕಡಿಮೆ ಆಗುತ್ತೆ. ಕೆಲವೊಬ್ಬರು ತುಂಬಾ ಡ್ರೈ ಸ್ಕಿನ್ ಇರುತ್ತೆ, ಅವರು ವಿಟಮಿನ್ ಇ ಇರೋ ಆಯಿಲನ್ನು ಬಳಸ್ಕೋಬೋದು. ವಿಟಮಿನ್ ಇ ಆಯಿಲನ್ನು ಬಳಸ್ಕೊಳ್ಳಿ. ಹಾಗೆಯೇ ನಾನಿಲ್ಲಿ ಹನಿ ತೊಗೊಳ್ತಾ ಇದ್ದೀನಿ, ಜೇನುತುಪ್ಪ. ಪ್ಯೂರ್ ಆಗಿರೋ ಜೇನುತುಪ್ಪನ ತೊಗೊಳ್ಳಿ. ಮಿಕ್ಸಿಂಗ್ ಇರುತ್ತೆ ಕೆಲವೊಂದು ಬಾಕ್ಸಲ್ಲಿ, ಅದನ್ನು ಬಿಟ್ಟು ಪ್ಯೂರ್ ಆಗಿರೋದು ಸಿಗುತ್ತೆ, ಅದನ್ನು ನೀವು ತೊಗೊಳ್ಳಿ. ಈ ಜೇನುತುಪ್ಪನ ಬಳಸೋದ್ರಿಂದ ಒಂದು ಒಳ್ಳೆ ಹೈಡ್ರೇಷನ್ ಆಗುತ್ತೆ. ಹಾಗೆ ಯಾರ್ದು ತುಂಬಾ ಡಲ್ ಸ್ಕಿನ್ ಇರುತ್ತೆ ಅವ್ರ ಸ್ಕಿನ್ನು ಆ್ಯಕ್ಟಿವ್ ಆಗುತ್ತೆ, ಗ್ಲೋ ಆಗುತ್ತೆ. ಹಾಗಾಗಿ ನಾನು ಜೇನುತುಪ್ಪನ ತೊಗೊಂಡಿದ್ದೀನಿ. ಆಯಿಲ್ ಸ್ಕಿನ್ ಇದ್ದವ್ರಿಗೂ ಇದು ತುಂಬಾ ಒಳ್ಳೆಯದು, ಒಳ್ಳೆ ಮಾಯ್ಶ್ಚರೈಸ್ ಆಗಿ ಕೆಲಸ ಮಾಡುತ್ತೆ ಇದು ಹನಿ. ಇದೆಲ್ಲ ಪದಾರ್ಥನ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಹೀಗೆ ಚೆನ್ನಾಗಿ ಪೇಸ್ಟ್ ಟೈಪು ಕಲಿಸ್ಕೊಳ್ಳಿ ಸ್ಮೂತಾಗಿ. ಹೀಗೆ ಎಷ್ಟು ಚೆನ್ನಾಗಿ ಕಲರ್ ಕಾಣಿಸ್ತಾ ಇದೆ ನಿಮಗೆ ಗೊತ್ತಾಗುತ್ತೆ ಇವಾಗಲೇ ನಿಮಗೆ. ಇದನ್ನು ಸ್ವಲ್ಪ ಸ್ವಲ್ಪನೇ ತೆಗೆದುಕೊಂಡು ನೀಟಾಗಿ ಮುಖಕ್ಕೆಲ್ಲ ಅಪ್ಲೈ ಮಾಡಿಕೊಂಡು ನೀಟಾಗಿ ಸ್ಕ್ರಬ್ ರೀತಿ ಮಾಡ್ಕೊಳ್ಳಿ. ಒಂದು 5 ನಿಮಿಷ 6 ನಿಮಿಷ ಸ್ಕ್ರಬ್ ಟೈಪು ಮಾಡಿಕೊಂಡು ಹಚ್ಕೊಂಡು ಒಂದು 15ರಿಂದ 20 ನಿಮಿಷ ಬಿಟ್ಟು ಡ್ರೈಗೆ ಬಿಡಿ. ಡ್ರೈ ಆದಮೇಲೆ ನಾರ್ಮಲ್ ವಾಟ್ರಿಂದ ಮುಖನ ವಾಶ್ ಮಾಡ್ತಾ ಬನ್ನಿ. ಇದನ್ನು ಯಾವಾಗ ಬೇಕಾದರೂ ನೀವು ಮಾಡ್ಬೋದು. 8 ದಿವಸಕ್ಕೆ 1 ಸರಿ ಆದರೆ ನಿಮಗೆ ಹಾಗೆ ಮಾಡ್ಕೊಳ್ಳಿ, 8 ದಿವಸಕ್ಕೆ 2 ಸರಿ ಆದರೆ ಹಾಗೆ ಮಾಡ್ಕೊಳ್ಳಿ. ಇಲ್ಲಾಂದರೆ ಡೈಲಿ ಆದರೂ ನೀವು ಮಾಡ್ಕೊಳ್ಳಿ. ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಒಂದು ಸರಿ ಟ್ರೈ ಮಾಡಿ, ನೀವು ಯಾವತ್ತೂ ಬಿಡಲ್ಲ, ಅಷ್ಟು ಒಳ್ಳೆ ರಿಸಲ್ಟ್ ಕೊಡುತ್ತೆ ಇದು. ಅದರಲ್ಲಿನೂ ಪ್ಯೂರ್ ಕಸ್ತೂರಿ ಅರಿಶಿನ ತೆಗೆದುಕೊಂಡಿರೋದ್ರಿಂದ ತುಂಬಾ ಕಲರ್ ಬರ್ತೀರಾ, ವೈಟ್ ಬರ್ತೀರಾ. ಯೂಸ್ ಮಾಡಿ, ಡೈಲಿ ಯೂಸ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಪ್ಲೀಸ್.